ಪರಿಸ್ಥಿತಿ ಈಗ? ಅಲ್ಲ, ಪರಿಸ್ಥಿತಿ ಕಂಟ್ರೋಲಲ್ಲಿದೆ. ಅಲ್ಲಿ ಫೋರ್ಸ್ ಕೂಡ ಎಕ್ಸ್ಟ್ರಾ ಫೋರ್ಸ್ ಕೂಡ ಇಟ್ಟಿದ್ದೇವೆ. ನಾವು ವಿ ಆರ್ ಆಲ್ಸೋ ಅಪೀಲಿಂಗ್, ಐ ಹ್ಯಾವ್ ಅಪೀಲ್ ಟು ಪೀಪಲ್, ಅಲ್ಲಿ ಶಾಂತಿ ಮೇಂಟೈನ್ ಮಾಡಿ ಅಂತ ಹೇಳಿ. ಅದನ್ನು ನಾವು ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕೋ ಅದನ್ನು ಮಾಡ್ತೀವಿ. ಸರ್, ಏನು ಕಾರಣ ಅಂತ ಸರ್? ಕಾರಣ ಅವರು ಹಿಂದೆನೂ ಕೂಡ ಅದೇ ಹುಡುಗರು ಗಲಾಟೆ ಮಾಡ್ಕೊಂಡಿದ್ರು ಅಂತ ಹೇಳಿ, ಮತ್ತು ಅದು ಯಾವ ಮಾತಿನಿಂದ ಅದು ಅವರಿಗೆ ಘರ್ಷಣೆ ಆಯಿತು ಅಂತ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆದರೆ ಹೊಡೆದಾಡ್ಕೊಂಡಿದ್ದಾರೆ. ಹೊಡೆಯುವಾಗ ಅವರೇನೋ ಕೈನಲ್ಲೇ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಐ ಹ್ಯಾವ್ ಟು ರಿಸೀವ್ ದಟ್ ರಿಪೋರ್ಟ್. ಮೇಲ್ನೋಟಕ್ಕೆ ಅವರು ಕೈನಲ್ಲೇ ಹೊಡೆದ್ರು, ಅವರು ಚೆಸ್ಟಿಗೆಲ್ಲ ಹೊಡೆದ್ರು, ಆ ಥರ ಏನೋ ಹೇಳ್ತಿದ್ದಾರೆ. ಅದನ್ನೆಲ್ಲ ನಾವು ತನಿಖೆ ರಿಪೋರ್ಟಲ್ಲಿ ಗೊತ್ತಾಗ್ತದೆ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ದೊಡ್ಡ ಪ್ರತಿಭಟನೆ ಮಾಡಿರುವಂಥದ್ದು, ಉದ್ಯೋಗ ಭರ್ತಿ ಆಗ್ತಾ ಇಲ್ಲ ಅನ್ನುವಂಥ ಒಂದು ಗಂಭೀರ ಆರೋಪ ಸರ್ಕಾರದ ಮೇಲೆ. ನೋಡಿ, ಭಾರತೀಯ ಜನತಾ ಪಾರ್ಟಿಯವರು ಅಧಿಕಾರದಲ್ಲಿದ್ದಾಗ ಅವರು ರೆಕ್ರೂಟ್ಮೆಂಟ್ ಮಾಡಲೇ ಇಲ್ಲ. ನಾವು ಇನಿಷಿಯಲಿ ಒಂದಷ್ಟು ರೆಕ್ರೂಟ್ಮೆಂಟ್ಸ್ ಎಲ್ಲ ಮಾಡಿದ್ದೇವೆ. ಈಗ ಇಂಟರ್ನಲ್ ರಿಸರ್ವೇಷನ್ನು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆ ಇಂಟರ್ನಲ್ ರಿಸರ್ವೇಷನ್ ಮಾಡೋದಕ್ಕೆ ಹಿಂದೆನೂ BJP ಸರ್ಕಾರದಲ್ಲೂ ಕೂಡ ಅವರು ಸದಾಶಿವ ಆಯೋಗನ ರಿಜೆಕ್ಟೇ ಮಾಡಿಬಿಟ್ರು. ನಾವು ಈಗ ಅದನ್ನು ಮಾಡಿ ರೆಕ್ರೂಟ್ಮೆಂಟನ್ನು ಕೂಡ ಪ್ರಾರಂಭ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಇನ್ನೂ ಗವರ್ನರ್ ಅವರು ಅದಕ್ಕೆ ಅಂಕಿತ ಹಾಕಿಲ್ಲ. ಅದಾದಮೇಲೆ ರೆಕ್ರೂಟ್ಮೆಂಟನ್ನು ನಾವು ಪ್ರಾರಂಭ ಮಾಡ್ತೀವಿ. ನಮ್ಮ ಇಲಾಖೆಯಲ್ಲಿ ಈಗಾಗಲೇ ನನಗೆ ಒಂದು 4,000 ಕಾನ್ಸ್ಟೇಬಲ್ಸಿಗೆ ರೆಕ್ರೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಕ್ಲಿಯರ್ ಮಾಡಿದ್ದಾರೆ. ಒಟ್ಟು ನಮ್ಮ ಹತ್ರ 17,000 ವೇಕೆನ್ಸೀಸು, ಎಲ್ಲ ವರ್ಗದ ವೇಕೆನ್ಸೀಸ್ಗಳಿದ್ದಾವೆ. ಅದರಲ್ಲಿ ಕಾನ್ಸ್ಟೇಬಲರಿನಲ್ಲಿ ನಾವು ಒಂದು 9,000 10,000 ವೇಕೆನ್ಸೀಸು ಫಿಲಪ್ ಮಾಡಬೇಕು. ಅದಕ್ಕೀಗ ಪ್ರೋಸೆಸ್ ಪ್ರಾರಂಭ ಆಗಿದೆ. ಅದನ್ನು ನಾವು ನೋಟಿಫಿಕೇಷನ್ ಮಾಡಬೇಕು ಅನ್ನೋಷ್ಟರಲ್ಲಿ ಈ ಇಂಟರ್ನಲ್ ರಿಸರ್ವೇಷನ್ ಸಮಸ್ಯೆ ಬಂತು. ಅದನ್ನು ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡ್ತೀವಿ. ಬೆಂಗಳೂರಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಿಲ್ಲ ಠಾಣೆಗಳಲ್ಲಿ ಅಂತ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಇಲ್ಲ, ಅದು ಅವ್ರಿಗೂ ಗೊತ್ತಿರಬೇಕಲ್ಲ. PSI ಸ್ಕ್ಯಾಮ್ ಯಾವಾಗ ಆಯಿತು? PSI 545 ಜನರದ್ದು ಸ್ಕ್ಯಾಮ್ ಆಯಿತು. ಅದಾದಮೇಲೆ ಅದರ ಪ್ರಯುಕ್ತ 402 ಬಂದು ಅಪ್ರೂವಲ್ ಆಗಿ ಬಂದರೂ ಕೂಡ ಅದನ್ನು ಮಾಡೋಕ್ಕಾಗಲಿಲ್ಲ. ಸೊ ಇವೆರಡನ್ನೂ ಮಾಡಿದ್ದೀವಿ. ಈಗ ಇನ್ನೊಂದು 2 ತಿಂಗಳಿಗೆ 545 ಜನ ಸಬ್ ಇನ್ಸ್ಪೆಕ್ಟರ್ಸ್ಗಳು ಫೀಲ್ಡಿಗೆ ಬರ್ತಾರೆ. ಅವರಾಗಲೇ ಟ್ರೈನಿಂಗಲ್ಲಿದ್ದಾರೆ. ಟ್ರೈನಿಂಗು ಮುಗಿಸ್ಕೊಂಡು ಈಗ ಅವ್ರನ್ನ ಸ್ಟೇಷನ್ಗಳಿಗೆ ಹಾಕ್ತಾ ಇದ್ದೀವಿ. ಅವ್ರ ಪೋಸ್ಟಿಂಗು ಕೊಟ್ಬಿಟ್ಟಿದೆ ಆಗಲೇ. ಅಂದರೆ ಯಾವ ಇದು ಏನೋ ರೇಂಜು ನಮ್ಮಲ್ಲಿ 7 ರೇಂಜ್ ಇದೆ. ಯಾವ್ಯಾವ ರೇಂಜಿಗೆ ಯಾರನ್ನ ಹಾಕಬೇಕು ಅಂತ ಈಗ ಆಗಲೇ ಹಾಕ್ಬಿಟ್ಟಿದ್ದೀವಿ. ಅವ್ರು ಆ ರೇಂಜಿಗೆ ಹೋಗಬೇಕು. ಅವ್ರು ಒಂದು ಸಾರಿ ಆ ರೇಂಜಿಗೆ ರಿಪೋರ್ಟ್ ಆದಮೇಲೆ ಅಲ್ಲಿ ಯಾವ ಸ್ಟೇಷನ್ಗೆ ಅಂತ ಅವರು IG ಮಾಡ್ಕೊಳ್ತಾರೆ. 545 ಆಗಿದೆ. 402 ಈಗ ಅಂತಿಮ ಘಟ್ಟದಲ್ಲಿದ್ದಾರೆ ಟ್ರೈನಿಂಗಲ್ಲಿ. ಸೊ 900 ಜನ ಸಬ್ ಇನ್ಸ್ಪೆಕ್ಟರ್ಗಳು ಈಗ ರಿಪೋರ್ಟ್ ಆಗ್ತಾರೆ ಇನ್ನೂ 2-3 ತಿಂಗಳಲ್ಲಿ. ಅದಾದಮೇಲೆ ನೋಡೋಣ. ಆಮೇಲೆ ಇನ್ನೂ ವೇಕೆನ್ಸಿಗಳಿದ್ರೆ ಅದನ್ನು ಮಾಡ್ತೀವಿ. ಸರ್ಕಾರ ಬಂದು 2.5 ವರ್ಷ ಇದುವರೆಗೂ ಒಂದು ರಿಕ್ರೂಟ್ಮೆಂಟ್ ನಡೀತಾ ಇಲ್ವಲ್ಲ? ಇಲ್ಲ, ನಮ್ದು ಆಯ್ತಲ್ಲ ರೀ. ನಮ್ಮ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ಸ್ ಎಲ್ಲ ಆಯ್ತಲ್ಲ. ನಮ್ಮ ಬೇರೆ ಇಲಾಖೆಗಳು ಮಾಡ್ತಾರೆ. ಅದೇ ಹೇಳಿದ್ನಲ್ಲ, ಈ ಕಾರಣಕ್ಕಾಗಿ ಹೋಲ್ಡ್ ಆಗಿತ್ತು. ಈಗ ಅದನ್ನು ಕ್ಲಿಯರ್ ಮಾಡಿದ ತಕ್ಷಣ ನೋಟಿಫಿಕೇಶನ್ಗಳು ಎಲ್ಲ ಇಲಾಖೆನವರು ಮಾಡ್ತಾರೆ. ಒಳ ಮೀಸಲಾತಿ ಗೊಂದಲ ಏನಾದರೂ ಇದಕ್ಕೆ ಕಾರಣವಾಗ್ತಿದೆ? ಇಲ್ಲ, ಒಳ ಮೀಸಲಾತಿ ಇದೆ. ನಾನು ಹೇಳಿದ್ದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ನಾವು ಒಳ ಮೀಸಲಾತಿ ಮಾಡಿ ಅದನ್ನು ಸಂಪೂರ್ಣವಾಗಿ ಆ ಸಮಸ್ಯೆ ಬಗೆಹರಿಸಿದ ಮೇಲೆ ಈಗ ಅದು ಒಂದು ಹಂತಕ್ಕೆ ಬಂದಿದೆ. ಅದನ್ನು ರೆಕ್ರೂಟ್ಮೆಂಟ್ಗಳು ಮಾಡೋದಕ್ಕೆ ಕ್ಲಿಯರೆನ್ಸ್ ಕೊಡ್ತಾರೆ. MLAಗಳ ಜೊತೆಗೆ MLCಗಳು ಕಡೆ ಎಲ್ಲ ನಿಮ್ಮ ಪರ ಘೋಷಣೆ ಕೂಗ್ತಾರೆ ಅಭಿಮಾನಿಗಳು, ಕಾರ್ಯಕರ್ತರು. ನಿಮ್ಮ ನಾಯಕರು ಕೂಡ ಕೆಲವರು ಏನಾದರೂ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಮೊದಲು ಪರಮೇಶ್ವರ್ ಅವರಿಗೆ ನ್ಯಾಯ ಕೊಡ್ಲಿ ಅನ್ನೋದು 2 ಬಾರಿ ಕೊಡಬೇಕು ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ನಿಮ್ಮ ಸ್ನೇಹಿತರು ಸರ್, ನಿಮ್ಮವರು ನಿಮ್ಮ ಪರನೇ, ಕಾರ್ಯಕರ್ತರು ಅಭಿಮಾನಿಗಳು ನಿಮ್ಮ ಪರನೇ. ಅಲ್ಲ, ಈಗ ಅದರಲ್ಲಿ ಏನಾರ ತಪ್ಪಿದೆಯಾ? ಅಲ್ಲ, ತಪ್ಪಿದ್ರೆ ಹೇಳಿ, ಸರಿ ಮಾಡೋಣ. ತಾವು ಕೂಲಿ ಕೇಳ್ತೀರಾ ಅಂತ? ಅಲ್ಲ, ತಪ್ಪಿದ್ರೆ ಅದಕ್ಕೆ ಸರಿ ಮಾಡ್ಬೋದು.
ನಾನು ಪದೇ ಪದೇ ಹೇಳ್ತೀನಿ, ಒಂದು ಇದರ ಬಗ್ಗೆ ಸಾರ್ವಜನಿಕವಾಗಿ ಹಾದಿಬೀದಿನಲ್ಲಿ ಚರ್ಚೆ ಮಾಡುವಂಥದ್ದಲ್ಲ. ಇದನ್ನು ನಾವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಆಯ್ಕೆ ಬಗ್ಗೆ ಆಗಲಿ, ಮುಖ್ಯಮಂತ್ರಿಗಳನ್ನು ಬದಲಾಯಿಸೋದರ ಬಗ್ಗೆ ಆಗಲಿ, ಅದು ಹೈಕಮಾಂಡ್ನಲ್ಲಿ ಒಂದು ಕ್ಲೋಸ್ ಡೋರ್ನಲ್ಲಿ ಆಗಬೇಕಾದಂಥದ್ದು. ಮತ್ತು ಹೆಚ್ಚಂದರೆ CLPನಲ್ಲೇ ತೀರ್ಮಾನ, ಅಭಿಪ್ರಾಯಗಳು ಆಗಬೇಕಾಗುತ್ತೆ. ಅದಾದಮೇಲೆ ಹೈಕಮಾಂಡ್ನವರು ಇದೆಲ್ಲ ಸಾಧಕ ಬಾಧಕಗಳನ್ನು ನೋಡಿ ಅವರು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಇದು ನಮ್ಮಲ್ಲಿರೋ ಪ್ರೊಸೀಜರ್. ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ನಾನು, ಈಗಲೂ ಅಷ್ಟೇ. ಈಗ ನನ್ನ ಹೆಸರು ಕೂಗ್ತಾರೆ, ಕೂಗಿದ ತಕ್ಷಣ ಆಗೋದಿಲ್ಲ, ಅಥವಾ ಯಾರು ಅಭಿಪ್ರಾಯ ಎಕ್ಸ್ಪ್ರೆಸ್ ಮಾಡಿದ ತಕ್ಷಣ ಆಗೋದಿಲ್ಲ. ಹಂಗಂತೇಳಿ ಅದು ತಪ್ಪು ಅಂತ ಕೂಡ ಯಾರು ಹೇಳೋಕ್ಕಾಗಲ್ಲ. ನಾವು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿಲ್ಲ. ಅದಕ್ಕೆ ನಾನು ಹೇಳಿದ್ನಲ್ಲ, ನಾನು ಒಬ್ಬ ಶಿಸ್ತಿನ ಕಾಂಗ್ರೆಸ್ ಪಕ್ಷದ ಸಿಪಾಯಿ. ನಮ್ಮ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ತಿಳ್ಕೊಳ್ಳೋನು ನಾನು. ಅಷ್ಟು ಬಿಟ್ಟರೆ ನಾವು ಹೋಗಿ ಈಗ ನಾನು ನಿಮ್ಮ ಮುಂದೆ ಹೇಳಿಕೆ ಕೊಡ್ತೀನಿ, ಹೌದು ನಾನು ಮುಖ್ಯಮಂತ್ರಿ ಆಗಬೇಕು ಅಂದಾಕ್ಷಣ ಆಗುತ್ತಾ? ಅದು ಸಾರ್ವಜನಿಕವಾಗಿ ಚರ್ಚೆ ಆಗ್ಬೋದು ಅಷ್ಟೇ. ಆದರೆ ಅದಕ್ಕೆ ಸನ್ನಿವೇಶಗಳು, ಅದಕ್ಕೆ ಬೇಕಾದಂಥ ಅದನ್ನು ಚರ್ಚೆ ಮಾಡೋದು ಹೈಕಮಾಂಡ್ನವರು. ನಾವು ಕೂಡ ಸಮರ್ಥರಿದ್ದೀರಿ ಅನ್ನೋ ವಾದನೆ ಇದೆ. ಸಾಮರ್ಥ್ಯ ಎಷ್ಟು ಸಾರಿ ಪ್ರೂವ್ ಮಾಡ್ಬೇಕ್ರಿ? ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ 8 ವರ್ಷ ಕೆಲಸ ಮಾಡಿದ್ದೀನಪ್ಪ. ಸಾಮರ್ಥ್ಯ ಇಲ್ಲದೆ ಕೆಲಸ ಮಾಡಿದ್ನಾ? 2 ಸಾರಿ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಅದು ಕೆಲಸ ಆಗುತ್ತಾ? ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಉಪಮುಖ್ಯಮಂತ್ರಿ ಮಾಡೋಕ್ಕಾಗುತ್ತಾ? ಸೊ ಸಾಮರ್ಥ್ಯ ಬಗ್ಗೆ ನನ್ನ ವಿಷಯದಲ್ಲಿ ಯಾರು ಕೂಡ ಪ್ರಶ್ನೆ ಮಾಡುವಂಥದ್ದಿಲ್ಲ. ಐ ಹ್ಯಾವ್ ಪ್ರೂವ್ಡ್ ಬಿಯಾಂಡ್ ಡೌಟ್ ದಟ್ ಐ ಆಮ್ ಕೇಪಬಲ್. ಆದರೆ ಸನ್ನಿವೇಶಗಳು, ಪಕ್ಷದ ತೀರ್ಮಾನಗಳು ಆಗಬೇಕಷ್ಟೇ. ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಪ್ರತಿಭಟನೆ ಮಾಡಿದಂಥ UAPP ಕಾರ್ಯಕರ್ತರ ಮೇಲೆ ಕೇಸ್ ಹಾಕಲಾಗ್ತದೆ. ಹೌದು, ಅವರು ಕ್ಯಾಂಪಸ್ ಒಳಗಡೆ ಅವರೇನೋ ಒಂದು ಸೆಮಿನಾರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ಅಷ್ಟರವರೆಗೆ ಸಬ್ಜೆಕ್ಟ್ ಏನಾದರೂ ಇದ್ಕೊಳ್ಳಿ, ಅದು ಅಲ್ಲಿ ಚರ್ಚೆ ಆದ ತಕ್ಷಣ ಏನಾಗುತ್ತೆ? ಪರ ವಿರೋಧ ಆಗೇ ಆಗುತ್ತಲ್ವಾ? ಅದಕ್ಕೆ ಇವರು ಹೋಗಿ ಅಲ್ಲಿ ತಡೆಯೋದು ಮಾಡೋದು ಎಲ್ಲ ಮಾಡಿ ಅವ್ರನ್ನ ಹೊಡೆಯೋದು, ಆ ಸ್ಟೂಡೆಂಟ್ಸ್ನೆಲ್ಲ ಹೊಡೆಯೋಕೆ ಹೋಗೋದು ಮಾಡೋದೆಲ್ಲ ಮಾಡಿದರೆ ಕಾನೂನು ಇವರೇ ಕೈಗೆ ಎತ್ಕೊಂಡ್ರೆ ಸುಮ್ಮನೆ ಇರಬೇಕಾ ಪೊಲೀಸು? ಅದಕ್ಕೆ ಅವಕಾಶ ಇಲ್ಲ. ನಾವು ಅದನ್ನು ಸಹಿಸೋದು ಇಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂತೀವಿ. ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಅವರು ಮೊನ್ನೆ ಡೆಲ್ಲಿಗೆ ಹೋದಾಗ ತಾರ್ಕಿಕ ನಿರ್ಣಯಕ್ಕೆ ಹೈಕಮಾಂಡ್ ಬಂದಿದೆ, ಎಲ್ಲ ಗೊಂದಲಕ್ಕೆ ಒಂದು ತಾರ್ಕಿಕ ನಿರ್ಣಯ ತೆಗೆದುಕೊಂಡಿದೆ ಅಂತ ಮಾತಾಡಿದರು. ನಿಮ್ಗೆ ಅನ್ಸುತ್ತೆ ಸರ್ ತಾರ್ಕಿಕ ನಿರ್ಣಯ? ಇಲ್ಲ, ನನ್ನ ಜೊತೆ ಏನು ಅವ್ರೇನು ಚರ್ಚೆ ಮಾಡಿಲ್ಲ ಆ ವಿಷಯದಲ್ಲಿ. ನಾನು ಇನ್ನೂ ಸತೀಶನ್ನ ಭೇಟಿ ಮಾಡೇ ಇಲ್ಲ ನಾನು. ರಾಜಣ್ಣವರಾಗಲಿ ಸತೀಶ್ ಅವರಾಗಲಿ ಅವ್ರು ಏನೇನು ಚರ್ಚೆ ಮಾಡಿದ್ರೋ ಅದು ಇನ್ನೂ ಅವರು ನಮಗೇನು ಹೇಳಿಲ್ಲ. ಅದೆಲ್ಲ ರಾಜಣ್ಣ ಅವರು ಮೊದಲು ಪರಮೇಶ್ವರ್ ಅವ್ರಿಗೆ ಕೂಲಿ ಕೊಡ್ಲಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು ತಪ್ಪ ಅಂತ. ಬಜೆಟ್ ಮುಂಚೆ ಕರೆಸ್ತಾರೆ ಅಂತ ಚರ್ಚೆ ಇತ್ತು ಸರ್. ಬಜೆಟ್ ತಾವು ದೆಹಲಿಗೆ ಯಾವಾಗ ಹೋಗ್ತೀರಾ ಅನ್ನೋದು ಕುತೂಹಲವಿದೆ ಸರ್. ಯಾಕಂದ್ರೆ ನಿಮ್ಮ ಸ್ನೇಹಿತರುಗಳೆಲ್ಲ ಹೋಗಿ ಬಂದಿದ್ದಾರೆ, DCM ಕೂಡ ಹೋಗಿ ಬಂದಿದ್ದಾರೆ. ತಾವು ದೆಹಲಿಗೆ ವಿಂಟರ್ ಮುಗಿತು, ಬೇಸಿಗೆ ಸ್ಟಾರ್ಟ್ ಆಯ್ತು, ವಿಂಟರ್ ಹೋಗಲ್ಲ. ಅಲ್ಲ, ನಾನು ಡೆಲ್ಲಿಗೆ ಹೋಗ್ತೀನಿ. ಯಾಕೆ ಹೋಗ್ಬಾರ್ದು? ನಾನು ಡೆಲ್ಲಿಗೇನು ಹೊಸ್ತಾ? ನನಗೆ ಯಾವಾಗ ಬೇಕೋ ಅವಾಗ ಹೋಗ್ತೀನಿ. ನಾನೇನು ಯಾರ್ದು ಪರ್ಮಿಷನ್ ತಗೊಂಡೇನು ಹೋಗೋದಿಲ್ಲ. ನನಗೆ ಕೆಲಸ ಇದ್ದರೆ ಹೋಗ್ತೀನಿ. ನಾನು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದೀನಿ, ಆಯಿತಾ. ಅನೇಕ ಕೆಲಸ ಕಾರ್ಯಗಳು ಇವಾಗ ಇರ್ತವೆ. UGCಯಲ್ಲಿರುತ್ತೆ, NMCನಲ್ಲಿರುತ್ತೆ, ACTನಲ್ಲಿರುತ್ತೆ. ಅದು ಒಂದು ಭಾಗ, ಅದಕ್ಕೂ ಹೋಗ್ತೀನಿ. ಪೊಲೀಸ್ ಇಲಾಖೆ ಕೆಲಸಗಳೇನಾರು ಇದ್ದರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಹೋಗ್ತೀನಿ. ಇಲ್ಲ, ಕೇಳಿ, ಮುಂದೆ ರಾಜಕೀಯ ವಿಷಯ ಚರ್ಚೆ ಮಾಡಬೇಕು, ನಮ್ಮ ಹೈಕಮಾಂಡನ್ನ ನೋಡಬೇಕು ಅಂತ ಅನಿಸಿದರೆ ಹೋಗ್ತೀನಿ. ನಾನು ವರ್ಕಿಂಗ್ ಕಮಿಟಿನಲ್ಲಿ ಇದ್ದವನು, ನನಗೆ ಪರಿಚಯ ಇಲ್ವಾ? ಈಗ ರಾಹುಲ್ ಗಾಂಧಿ ಅವ್ರು ನೋಡಬೇಕು ಅಂದರೆ ಹೋಗ್ತೀನಿ, ಇಲ್ಲ ಸೋನಿಯಾ ಗಾಂಧಿ ಅವ್ರು ನೋಡಬೇಕು ಅಂದರೆ ಹೋಗ್ತೀನಿ. ಅಪಾಯಿಂಟ್ಮೆಂಟ್ ಸಿಕ್ಕೋದು ಬಿಡೋದು ಅವರ ಸಮಯಗಳು, ಅವರು ಹೆಡ್ ಕ್ವಾರ್ಟರ್ಸಲ್ಲಿರೋದು ಅದೆಲ್ಲ ನೋಡಬೇಕಷ್ಟೇ. ಖರ್ಗೆ ಸಾಹೇಬ್ರನ್ನ ನೋಡ್ಬೇಕಂದಾಗ ಇಲ್ಲೇ ಬರ್ತಾರೆ, ಇಲ್ಲೇ ನೋಡ್ತೀನಿ. MLAಗಳ ಜೊತೆಗೆ MLCಗಳು ಸಹ ಸಚಿವ ಸ್ಥಾನ ಬೇಕು ಅಂತ ಪತ್ರವನ್ನು ಬರೆದಿರುವಂಥದ್ದು ಸರ್. 5 ಸ್ಥಾನನಾರು MLCಗಳಿಗೆ ಕೊಡಬೇಕು ಸಚಿವ ಸ್ಥಾನ. ಕೊಟ್ಟಿದ್ದಾರಲ್ಲ, ಹಿಂದೆ ಎಲ್ಲ ಕೊಟ್ಟಿದ್ದಾರೆ. ಈಗಲೂ ಒಬ್ಬರು ಇರಲೇಬೇಕಲ್ಲ, ಸಭಾನಾಯಕರು ಒಬ್ಬರು ಇರಬೇಕು, ಕೊಟ್ಟಿದ್ದಾರೆ. ಹಿಂದೆ 2, 3, 4 ಹಂಗೆಲ್ಲ ಕೊಟ್ಟಿದ್ದಾರೆ. ಅದು ಹೈಕಮಾಂಡ್ನವರು, ಚೀಫ್ ಮಿನಿಸ್ಟರ್ ಆದವರು ತೀರ್ಮಾನ ಮಾಡ್ತಾರೆ.
ನ್ಯೂಸ್.